ಶಾಸಕರಿಗೆ ಯಾಕೆ ಅನುದಾನ ತಂದಿಲ್ಲ, ಯಾಕೆ ಅಭಿವೃದ್ಧಿ ಮಾಡಿಲ್ಲ, ಯಾಕೆ ಗುಂಡಿ ಮುಚ್ಚಿಲ್ಲ? ನಮ್ಮ ಬಿಜೆಪಿ ಡೆಪ್ಯೂಟೆಡ್ MLA ಆದಂಥ ಶ್ರೀನಿವಾಸ್ ಅವರು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ, ರಸ್ತೆಗಳಾಗಿಲ್ಲ. ಬಹಿರಂಗವಾಗಿ ನಾವು ಮೀಡಿಯಾ ಮುಂದೆ ಬರ್ತೀವಿ, ಅವರು ಬರಲಿ, 1 to 1 ಕೂತ್ಕೊಂಡು ಚರ್ಚೆ ಮಾಡೋಣ. ಈಗ ಆನೇಕಲ್ ಕ್ಷೇತ್ರ ಅಂದರೆ ಭ್ರಷ್ಟಾಚಾರ, ಕೊಲೆ, ಇನ್ನೊಂದು ಮತ್ತೊಂದು ಅನ್ನೋಂಥದ್ದನ್ನು ಇವತ್ತು ಹೆಸರುವಾಸಿಯಾಗಿದೆ. ಮೂಲಭೂತ ಸೌಕರ್ಯಗಳು ಎಷ್ಟೋ ಊರುಗಳಿಗಿರಲಿಲ್ಲ, ಅಂಥ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಬಿ ಶಿವಣ್ಣವರು ತಂದು ಇವತ್ತು ಆನೇಕಲ್ಲನ್ನು ಅಭಿವೃದ್ಧಿ ಮಾಡಿದ್ದಾರೆ. ಯಾವುದನ್ನ ಇದ್ದರೆ ಪುರಾವೆ ಇಟ್ಕೊಂಡು ಹೇಳಬೇಕು. ಯಾವುದಿದೆ ಲಂಚ, ಎಲ್ಲಿ ತಗೊಂಡಿದ್ದಾರೆ, ಯಾವುದನ್ನ ಪ್ರೂವ್ ಮಾಡಬೇಕಲ್ಲ. ಅವರು ಸುಮ್ಮನೆ ಆರೋಪಗಳು ಮಾಡ್ತಾನೆ ಇರ್ತಾರೆ. ಅವ್ರದ್ದು ಕಥೆನೇ ಅದು. ಸುಳ್ಳನ್ನು ಒಂದು ಸುಳ್ಳನ್ನು 2 ಸುಳ್ಳು ಹೇಳ್ತಾರೆ, 2 ಸುಳ್ಳನ್ನು 10 ಸುಳ್ಳು ಹೇಳ್ತಾರೆ. 1000 ಕೋಟಿ ವಂಚನೆ ಮಾಡೋಕ್ಕಾಗ್ತದ? ಈಗ ಕೋಟಿ ವಂಚನೆ ಮಾಡಿರೋದು ಪುರಾವೆ ಬೇಕಲ್ವಾ? ಸುಮಾರು ವರ್ಷಗಳು ಯಾವುದೂ ರಸ್ತೆ ಶಾಶ್ವತವಾಗಿರಲ್ಲ. ಇಡೀ ದೇಶದಲ್ಲಿ BJP ಇರತಕ್ಕಂಥ ಇದು ರಾಜ್ಯಗಳಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತದೆ. ಅದನ್ನು ಯಾರು ಕೇಳೋರಿಲ್ಲವಾ? ಇಲ್ಲಿ ಮಾತ್ರ ಆನೇಕಲ್ಲಲ್ಲಿ ರಸ್ತೆಗಳು ಗುಂಡಿ ಬಿದ್ದೋಗ್ಬಿಡೈತೆ ಅಂತ ಹೇಳ್ತಾ ಇದ್ದಾರೆ. ಏನೇ ತಪ್ಪಾಗಿದ್ದನ್ನು ಅದನ್ನು ನೀವು ತೋರಿಸ್ಬೇಕು, ಕೇಳಬೇಕು. ನಮ್ಮ BJP ಡೆಪ್ಯೂಟೆಡ್ MLA ಆದಂಥ ಶ್ರೀನಿವಾಸ್ ಅವರು ಮೊನ್ನೆ ಪ್ರತಿಕ್ರಿಯೆ ಕೊಟ್ಟಿದ್ದರು ಮೀಡಿಯಾ ಮಾಧ್ಯಮ ಮುಂದೆ. ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ, ರಸ್ತೆಗಳಾಗಿಲ್ಲ, ಯಾವುದೇ ಒಂದು ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಸಮುದಾಯ ಭವನಗಳು ಯಾವುದೂ ಕಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. BJP ಹೇಳ್ತಾ ಇದೆ ಸುಳ್ಳು, ಅದು ಗುಂಡಾಡಿಯೋದ ರೀತಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಹೇಳಬೇಕಂದ್ರೆ ಅಂಕಿ ಅಂಶಗಳ ಸಮೇತ ನಾವು ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ಓಪನ್ನಾಗಿ ಅವರು ಬಂದು ಮೀಡಿಯಾದಲ್ಲಿ ಕೂತ್ಕೊಳ್ಳಿ, ನಾವು ಬಂದು ಮೀಡಿಯಾದಲ್ಲಿ ಕೂತ್ಕೊಳ್ತೀವಿ. ನಮ್ಮ ಶಿವಣ್ಣನವರ ಅವಧಿನಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಅವರ ಒಂದು ಸರ್ಕಾರ ಇದ್ದಾಗ ಏನೇನು ಅಭಿವೃದ್ಧಿ ಆಗಿದೆ ಎಲ್ಲ ಕೂಲಂಕಷವಾಗಿ ನಾವೇನೇ ಬಹಿರಂಗವಾಗಿ ನಾವು ಮೀಡಿಯಾ ಮುಂದೆ ಬರ್ತೀವಿ, ಅವರು ಬರಲಿ, 1 to 1 ಕೂತ್ಕೊಂಡು ಚರ್ಚೆ ಮಾಡೋಣ. ಯಾವುದೇ ಒಂದು ಹಳ್ಳಿನಲ್ಲಿ ಯಾವ ಹಳ್ಳಿನಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಶಾಸಕರು ಇಡೀ 24 ಪಂಚಾಯತಿಗಳಲ್ಲಿ ಮತ್ತು ಪುರಸಭೆ, ನಗರಸಭೆ ಎಲ್ಲ ಇದರಲ್ಲಿ ಬಂದು ಅಭಿವೃದ್ಧಿ ಮಾಡಿದ್ದಾರೆ. ಅದು ನಿಮ್ಮ ಕಣ್ಣಿಗೆ ಕಾಣ್ತದೆ. ಯಾಕೆಂದರೆ ಯಾವುದೇ ಒಂದು ಸಮುದಾಯ ಭವನ ಓಪನಿಂಗ್ ಆದ್ರೂ ನೀವು ಮೀಡಿಯಾ ಮಾಧ್ಯಮದವರು ನಿಮ್ಮ ಹತ್ರ ಮಾಹಿತಿ ಇರ್ತದೆ. ಆ ಮಾಹಿತಿಯನ್ನು ದಯವಿಟ್ಟು ನೀವು ಅವರಿಗೆ ತೋರಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮೂಲಭೂತ ಸೌಕರ್ಯಗಳು ಎಷ್ಟೋ ಊರುಗಳಿಗಿರಲಿಲ್ಲ, ಅಂಥ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಬಿ ಶಿವಣ್ಣವರು ತಂದು ಇವತ್ತು ಆನೇಕಲ್ಲನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲೇ ಅಭಿವೃದ್ಧಿನಲ್ಲಿ ಆನೇಕಲ್ಲು ಮುಂದೆ ಇದೆ ಅಂದರೆ ಯಾವುದೂ ತಪ್ಪಾಗಬೇಕಿಲ್ಲ. ಯಾಕೆಂದರೆ ಇವತ್ತು ಸುಮಾರು ಕೋಟಿ ಅನುದಾನಗಳು ಸಚಿವರು ಇದ್ದಂಥ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಸುಮಾರು 3,000 ಕೋಟಿ ತಗೊಂಬಂದಿಲ್ಲ. ಆದರೆ ಇಲ್ಲಿ 1,600 ಕೋಟಿ ಮೊನ್ನೆ ತಗೊಂಬಂದು 3,000 ಕೋಟಿ ಅಂತಾರಾಷ್ಟ್ರೀಯ ಇದಕ್ಕೆ ತಗೊಂಬಂದು ಎಲ್ಲ ಅಭಿವೃದ್ಧಿ ಮಾಡ್ತಾ ಇರೋದು ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಇದರಲ್ಲಿ ಯಾವುದು ಸುಳ್ಳು ಹೇಳೋದಕ್ಕೆ ಯಾರೂ ಆಗೋದಿಲ್ಲ. ಅವರು ಯಾವುದನ್ನ ಇದ್ದರೆ ಪುರಾವೆ ಇಟ್ಕೊಂಡು ಹೇಳಬೇಕು. ಈಗ ಯಾವುದೋ ಒಂದು ಆರೋಪ ಮಾಡ್ತಾರೆ, ನಾವು ಇವರು ಎಲ್ಲ ಲಂಚ ಇದಾಗ್ತದೆ. ಯಾವುದಿದೆ ಲಂಚ, ಎಲ್ಲಿ ತಗೊಂಡಿದ್ದಾರೆ, ಯಾವುದನ್ನ ಪ್ರೂವ್ ಮಾಡಬೇಕಲ್ಲ. ಈಗ ನಾನು ಲಂಚ ತಗೊಂಡಿದ್ದಕ್ಕೆ ಪ್ರೂವ್ ಮಾಡಬೇಕಲ್ಲ. ಯಾರೇ ಒಬ್ಬರು ನಾವು ಲಂಚ ಕೊಟ್ಟು ಬಂದಿದ್ದೀರಂತ ನಿಮ್ಮ ಮೀಡಿಯಾ ಮುಂದೆ ಯಾರನ್ನ ಬಂದು ಹೇಳಿದ್ದಾರಾ? ಅದಕ್ಕೆ ಪುರಾವೆ ಬೇಕಲ್ವಾ? ಪ್ರೂವ್ ಮಾಡಬೇಕು. ಆಮೇಲೆ ಬಂದು ಹೇಳಬೇಕು, ಹೌದಪ್ಪ ನಾನು ಲಂಚ ಕೊಟ್ಬಿಟ್ಟು ಬಂದಿದ್ದೀನಿ, ನಾನು MLA ಅವರನ್ನ ಲಂಚ ಕೊಟ್ಬಿಟ್ಟು ಬಂದಿರೋದು, ಅದಕ್ಕೆ ನಿಮ್ಮನ್ನು ನಾನು ಬ್ರೈವ್ ಕೇಳ್ತಾ ಇದ್ದೀನಿ ಅಂತ ಹೇಳಬೇಕಲ್ಲ. ಅಂಥ ಘಟನೆ ಯಾವುದನ್ನ ನಡೆದಿದೆಯಾ ನಮ್ಮ ತಾಲೂಕಲ್ಲಿ? ಇದುವರೆಗೂ ಇಲ್ವಲ್ಲ. ಅವರು ಹೇಳೋದಕ್ಕೆಲ್ಲ ಅವರು ಸುಮ್ಮನೆ ಆರೋಪಗಳು ಮಾಡ್ತಾನೆ ಇರ್ತಾರೆ. ಅವ್ರದ್ದು ಕಥೆನೇ ಅದು. ಸುಳ್ಳನ್ನು ಒಂದು ಸುಳ್ಳನ್ನು 2 ಸುಳ್ಳು ಹೇಳ್ತಾರೆ, 2 ಸುಳ್ಳನ್ನು 10 ಸುಳ್ಳು ಹೇಳ್ತಾರೆ. ಈ ಥರ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆ ಒಂದು ಸುಳ್ಳನ್ನು ಅವ್ರು ಹೇಳಿರೋದನ್ನ ಒಂದು ಪ್ರೂಫ್ ಮಾಡಿದರೆ, ಯಾವುದನ್ನ ಮಾಹಿತಿ ಇದ್ದರೆ ಕೊಡಿ. ಯಾರಾದರೂ ಮುತ್ಕೂರುವರೆಗೂ 1000 ಕೋಟಿ ವಂಚನೆ ಮಾಡೋಕ್ಕಾಗ್ತದ? ಈಗಿರಲ್ಲ. ಈಗ ಒಂದು ಅವರ ಹತ್ರ ದಾಖಲೆ ಇದ್ರೆ ಎತ್ಕೊಂಬನ್ನಿ. ನೀನು ಮಾತಾಡ ಆಯಿತು. ಈಗ ಕೋಟಿ ವಂಚನೆ ಮಾಡಿರೋದು ಪುರಾವೆ ಬೇಕಲ್ವಾ? ಈಗ ಒಂದು ರಸ್ತೆಗೆ 106 ಕೋಟಿ ಯಾವುದನ್ನ ಫಂಡ್ ಬರುತ್ತಾ ನಿಮಗೆ ಮಾಹಿತಿ ಇರ್ತದೆ. ಯಾಕಂದರೆ 1 ಕಿಲೋಮೀಟ್ರ್ ರಸ್ತೆಗೆ 1 ಕೋಟಿ ರೂಪಾಯಿ ಇಲ್ಲ 50 ಲಕ್ಷನೋ 60 ಲಕ್ಷನೋ ಬರ್ತದೆ. ಅಂಥದ್ದು 106 ಕೋಟಿ ಹೆಂಗೆ ವಂಚನೆ ಮಾಡೋಕ್ಕಾಗುತ್ತೆ? 1000 ಕೋಟಿ ಹೆಂಗೆ ವಂಚನೆ ಮಾಡೋಕ್ಕಾಗುತ್ತೆ? ದಾಖಲೆ ಬಿಡುಗಡೆ ಮಾಡಬೇಕಲ್ಲಪ್ಪ. ಈಗ ಮಾತಾಡಿ ಎಷ್ಟು ದಿನ ಆಯಿತು? 4-5 ದಿನ ಆಯಿತು ಅವ್ರು ಮಾತಾಡಿ.
ಇವಾಗ ಎತ್ಕೊಂಬರಲಿ ದಾಖಲೆ ನಿಮ್ಮ ಮೀಡಿಯಮ್ ಮುಂದೆ ಎತ್ಕೊಂಬಂದು ಕುತ್ಕೊಂಡು ನಮ್ಮ ಮುಂದೆ ಚರ್ಚೆ ಮಾಡಲಿ. ನೀವು ಚರ್ಚೆಗೆ ಸಿದ್ಧ ಹಂಗಾದ್ರೆ? ಚರ್ಚೆಗೆ ಸಿದ್ಧ ಬಹಿರಂಗವಾಗಿ ಹೇಳ್ತಾ ಇದ್ದೀವಲ್ಲ. ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ಅವ್ರು ಆರೋಪ ಮಾಡಬೇಕಾಗಿರೋದೇನೆ. ಈಗ ಅವ್ರು ಆರೋಪ ಮಾಡೋದ್ರಲ್ಲಿ ಆಧಾರ ಬೇಕಲ್ವಾ? ನಾನು ಆರೋಪ ಮಾಡೋದ್ರಲ್ಲಿ ಆಧಾರ ಬೇಕಲ್ವಾ? ಆ ಆಧಾರ ಸಮೇತ ಎತ್ಕೊಂಡ್ಬಂದು ಇಡಬೇಕಲ್ಲ ನಮ್ಮ ಮುಂದೆ, ಮೀಡಿಯಮ್ ಆದ ಮುಂದೆ. ಈಗ ನಾನು ಹೇಳೋದು ಏನು, ಯಾವುದೂ ರಸ್ತೆನೇ ಸುಮಾರು ವರ್ಷಗಳು ಯಾವುದೂ ರಸ್ತೆ ಶಾಶ್ವತವಾಗಿರಲ್ಲ. ಯಾಕಂದರೆ ಮಳೆಗಾಲ ಬಂದಾಗ ಬೆಂಗಳೂರಲ್ಲಿ ಭಾರಿ ವಾಹನಗಳು ಯಾವುದೂ ಇಲ್ಲ. ಆದರೂ ಈ ನಮ್ಮ ಹಳ್ಳಿಗಳ ಕಡೆ ಈಗ ಎಲ್ಲ ಭಾರಿ ವಾಹನಗಳು ಬಂದು ಇದು ಕಾಂಕ್ರೀಟ್ ರಸ್ತೆಗಳು ಹಾಕಿದ್ರೂ ಕಿತ್ತೋಗ್ತಾ ಇದೆ. ಮಳೆ ಬರ್ತದೆ, ಮಳೆ ಬಂದಾಗ ನೀರು ಸ್ವಲ್ಪ ಇದಿಟ್ಕೊಂಡು ಗುಂಡಿ ಆಗೋದು ಸರ್ವೇ ಸಾಮಾನ್ಯ. ಅದನ್ನೇ ದೊಡ್ಡದಾಗಿ ಬಿತ್ತರಿಸೋದು ತಪ್ಪು. ಏನು ಅಂಕಿಅಂಶಗಳೈತೆ, ನಾವು ಏನೆಲ್ಲ ನಮ್ಮ ಸರ್ಕಾರದವರು, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಏನೆಲ್ಲ ಇದು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಫುಲ್ಫಿಲ್ ಮಾಡಿದ್ದೀವಿ. 90% ಎಲ್ಲನೂ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಟ್ಟಿದ್ವಿ, ಭರವಸೆ ಕೊಟ್ಟಿದ್ವಿ. ಆ 5 ಗ್ಯಾರಂಟಿಗಳನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ. ಅದು ಯಾವುದೂ ಸ್ಟಾಪ್ ಆಗಿಲ್ಲ. ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತು ವಿದ್ಯುತ್ತು ಇರ್ಬೋದು, ಮತ್ತು ಏನು 2,000 ರೂಪಾಯಿ ಲಕ್ಷ್ಮಿ ಇರ್ಬೋದು, ಎಲ್ಲನೂ ಕೊಟ್ಕೊಂಡೇ ಬಂದಿದ್ದೀವಿ. ನಾವು ಯಾವುದು ಸ್ಟಾಪ್ ಮಾಡಿಲ್ಲ. ನಮ್ಮ ಸರ್ಕಾರದಿಂದ ಯಾವುದು ಅಂತ ಅನ್ಯಾಯನೂ ಆಗಿಲ್ಲ. ಈಗ BJPಯವ್ರು ಹೇಳಿದ್ರಲ್ಲಿ ಏನಾನ ಸತ್ಯ ಇದ್ದರೆ ಅದನ್ನು ತಗೊಂಬಂದು ಪ್ರೂವ್ ಮಾಡಲಿ. BJPಯವರು ಕಾಂಗ್ರೆಸ್ಸವರು ಇರ್ಬೋದು. ಗಾಡಿಗಳು ಎಷ್ಟು ಈಗ ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಎಲ್ಲಿ BJP ಸರ್ಕಾರ ಇದೆ, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಅಲ್ಲೆಲ್ಲ ನಮ್ಮ ಕರ್ನಾಟಕದಿಂದ ಅಲ್ಲಿಗೆ ಕಂಪೇರ್ ಮಾಡಿದ್ರೆ 100% ಅಲ್ಲೇ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಾಯಿದೆ. ಅದನ್ನ ಯಾಕೆ ಕೇಳ್ತಾ ಇಲ್ಲ ಅವರು? ನಮ್ಮ ತಾಲೂಕಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಇಷ್ಟೆಲ್ಲ ನೀವು ಆರೋಪಗಳು ಮಾಡ್ತಾ ಇದ್ದೀರಲ್ಲ. ಇಡೀ ದೇಶದಲ್ಲಿ BJP ಇರತಕ್ಕಂಥ ರಾಜ್ಯಗಳಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ. ಅದನ್ನು ಯಾರು ಕೇಳೋರಿಲ್ಲವಾ? ಯಾವುದೋ ಒಂದು ಆನೆಕಲ್ದು ಒಂದು ಆಗಿದ್ದಕ್ಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ನೀವು. ಈ ರಸ್ತೆ ಕಾಮಗಾರಿ ನಡೀತಾ ಇದೆ, ಅಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗಿದೆ, ಅಲ್ಲಿ ಯಾಕೆ ಅವ್ರು ಬಂದು ಪ್ರತಿಭಟನೆ ಮಾಡಿಲ್ಲ? ಅದ್ರ ಬಗ್ಗೆ ಯಾಕೆ ಅವ್ರು ಮಾತಾಡ್ತಾ ಇಲ್ಲ? ಆನೆಕಲ್ಲಲ್ಲಿ ಯಾವುದೋ ಗುಂಡಿ ಬಿದ್ದುಬಿಟ್ಟೈತೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಗುಂಡಿ ವಿಚಾರ ಬಿಟ್ಬಿಡಿ. ಈಗ ಹೈವೇನಲ್ಲಿ ಎಷ್ಟು ಸಮಸ್ಯೆ ಆಗ್ತದೆ ಜನಕ್ಕೆ. ಈಗ ನಾನೇನು ಸರ್ಜಾಪುರದಲ್ಲಿ ಬರಬೇಕಾದ್ರೆ 1.5 ಅವರ್ ಆಯಿತು. ಆಮೇಲೆ ಅಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗ್ತದೆ, ಇದನ್ನು ನಿಮಗೆ ಕಣ್ಣು ಕಾಣೋದಿಲ್ವಾ? ಇದು ಯಾರಿಗೆ ಸಂಬಂಧಪಟ್ಟಿದ್ದು? NH ನ್ಯಾಷನಲ್ಗೆ, ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಅದನ್ನು ಕೇಳೋದಕ್ಕೆ ಇದಿಲ್ವಾ? ನಾವು ಹೇಳೋದು ಮೊನ್ನೆನೇ ಕೇಳಿದ್ವಿ ನಾವು. ಇದು ಬಂದು ನಮ್ಮ MLAನೇ ಕೇಳಿದ್ರಿ, ಇದು NH7 ಅಪ್ಪ, ಇದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇದನ್ನು ಕೇಂದ್ರದವರೇ ಮಾಡಬೇಕು, NH7 ಅವರು. ಇದಕ್ಕೆ ಇದು ಬರಲ್ಲ, ನಮ್ಮದು ತಾಲೂಕದು ಈ ಸ್ಟೇಟು ಆಮೇಲೆ ವಿಲೇಜ್ ಇದ್ದರೆ ಮಾತ್ರ ನಾವು ಮಾಡೋದಕ್ಕಾಗೋದು ಅಂತ ಹೇಳ್ತಾರೆ. ಅದು ಎಷ್ಟು ಆಕ್ಸಿಡೆಂಟ್ ಆಗಿಲ್ಲ, ಎಷ್ಟು ಜನ ಸಾಯಿಲ್ಲ ಅಲ್ಲಿ, ಅದ್ರ ಬಗ್ಗೆ ಇವತ್ತು ಅದು ಒಂದು ಚಕರ ಎತ್ತಿದ್ದಾರೆ. ಇಲ್ಲಿ ಮಾತ್ರ ಆನೆಕಲ್ಲಲ್ಲಿ ರಸ್ತೆಗಳು ಗುಂಡಿ ಬಿದ್ದೋಗ್ಬಿಡೈತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಪ್ರಶ್ನೆ ಮಾಡಬೇಕಲ್ಲ. ಯಾಕಂದರೆ ಮಾಧ್ಯಮಿಕರು ಯಾವಾಗಲೂ ಡೈಲಿ ಓಡಾಟ ವಿಲೇಜ್ಗೂ ಕನೆಕ್ಟ್ ಇರ್ತದೆ, ನಿಮ್ಮದು ಹೋಗೋದು ಬರೋದೆಲ್ಲನೂ. ಅದನ್ನೆಲ್ಲ ನೀವು ಎತ್ತು ತೋರಿಸ್ಬೇಕಲ್ಲ, ಕೇಳಬೇಕಲ್ಲ. ಅಲ್ಲ ಸರ್, ಈಗ ನೀವು ನಾನು ಕ್ವಶನ್ಗೆ ನಾನು ಆರೋಪ ಮಾಡಿದಾಗ ಅಪ್ಪ ನಿಮ್ಮದು ಸರ್ಕಾರ ಇತ್ತಲ್ಲ, ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ, ಕೇಂದ್ರದಿಂದ ಎಷ್ಟು ಅನುದಾನ ಆನೆಕಲ್ಲು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ರಸ್ತೆಗಳಾಗಿದೆ ಅಂತ ನೀವು ಕೇಳ್ಬೋದಲ್ಲ. ಅದು ಕ್ವಶನ್ ಮಾಡೋಕ್ಕೆ ನಿಮ್ಗೆ ರೈಟ್ಸ್ ಇದೆಯಲ್ಲ, ಎಲ್ಲ ರೀತಿ ಕ್ವಶನ್ ಮಾಡೋಕ್ಕೆ ರೈಟ್ಸ್ ಇದೆಯಲ್ಲಪ್ಪ ನಿಮಗೆ. ನೀವು ಮೀಡಿಯಾ ಮಾಧ್ಯಮದವರು, ನೀವು ಎಲ್ಲನೂ ಏನೇ ತಪ್ಪಿದ್ರು ಅದು ಬಹಿರಂಗ ಕೇಳೋಕ್ಕೂ ಯಾರಿಗಾನ ಇದೆ ಅಂದರೆ ಅದು ಮೀಡಿಯಾ ಮಾಧ್ಯಮದವರು. ಯಾರೇ ತಪ್ಪು ಮಾಡಿರಲಿ, ನಾನು ತಪ್ಪು ಮಾಡಿರಲಿ, PM ತಪ್ಪು ಮಾಡಿರಲಿ, ಅದನ್ನು ತೋರಿಸೋದು ಯಾರು? ಮೀಡಿಯಾ ಮಾಧ್ಯಮದವರು. ಏನೇ ತಪ್ಪಾಗಿದ್ದನ್ನು ಅದನ್ನು ನೀವು ತೋರಿಸ್ಬೇಕು, ಕೇಳಬೇಕು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.